ನಮಸ್ಕಾರ ವೀಕ್ಷಕರೇ, SPR ಅಕ್ವೇರಿಯಮಿಂದ ಇವತ್ತಿನ ಈ ವಿಡಿಯೋದಲ್ಲಿ ಸನ್ಸನ್ನ ಒಂದು YBF 600 ಅನ್ನೋ ಹ್ಯಾಂಗ್ ಆನ್ ಬ್ಯಾಕ್ ಕ್ಯಾನ್ಸ್ಟ್ ಫಿಲ್ಟರ್ನ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. YBF 600 ಮಾಡಲ್ಲು ತುಂಬ ಟ್ರೆಂಡಿಂಗಲ್ಲಿದೆ ಇವಾಗ. ಕಾರಣ ಏನಪ್ಪ ಅಂದರೆ ಆ ಥರ ಸ್ಪೆಸಿಫಿಕೇಷನ್ ಇರುವಂಥ ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟರು. ಇದರಲ್ಲಿ ಹೊಸ ಪ್ರೀಮಿಯಂ ಫ್ಯೂಚರ್ಸು ಇದೆ. ಫಾರ್ ದ ಫಸ್ಟ್ ಟೈಮ್ ಫಿಶ್ನ ವೇಸ್ಟು ಸಪ್ರೇಷನ್ ಆಗೋ ಥರ ಒಂದು ಡಿವೈಸ್ನ ಇದರಲ್ಲಿ ಫಿಟ್ ಮಾಡಿದ್ದಾರೆ. ಬನ್ನಿ ವೀಕ್ಷಕರೇ, ಈ ಹ್ಯಾಂಗ್ ಆನ್ ಬ್ಯಾಕ್ ಕ್ಯಾನ್ಸ್ಟ್ ಫಿಲ್ಟ್ರನ್ನ ಸ್ಪೆಷಾಲಿಟಿ ಏನು ಅನ್ನೋದನ್ನ ಅನ್ಬಾಕ್ಸಿಂಗ್ ಮಾಡಿ ನಾವು ತಿಳ್ಕೊಳ್ಳೋಣ. ಈ ಬಾಕ್ಸ್ನ ಓಪನ್ ಮಾಡೋಣ. ಇದಕ್ಕೆ ಬೇಕಾಗಿರೋ ಫಿಟ್ಟಿಂಗ್ಸ್ ಎಲ್ಲ ಇದರಲ್ಲೇ ಇರುತ್ತೆ. ಇದು ಓಪನ್ ಮಾಡಿ ನೋಡೋಣ. ಈ ಬಾಕ್ಸಲ್ಲಿ ಮೊದಲು ಮ್ಯಾನ್ಯಲ್ ಇದೆ. ಏರ್ ಟ್ಯೂಬ್ ಕೂಡ ಇದರಲ್ಲಿದೆ. ಇದಕ್ಕೆ ಬೇಕಾಗಿರೋ ಫಿಟ್ಟಿಂಗ್ಸ್ ಎಲ್ಲ ಇದರಲ್ಲೇ ಇದೆ. ಮೌಂಟಿಂಗು, ಈ ಬೆಂಡ್ ಕ್ಲ್ಯಾಂಪು, ಸ್ಕಿಮ್ಮರು, ನೋಡಿ ಇದು ಆ್ಯಕ್ಚುಲಿ ಸ್ಕಿಮ್ಮರ್. ಇದು ಮೌಂಟಿಂಗ್ ಕ್ಲ್ಯಾಂಪ್. ಇದು ವಾಟರ್ ಫ್ಲೋನ ಕಂಟ್ರೋಲ್ ಮಾಡೋದು. ಇದು ಯು ಬೆಂಡ್ ಪೈಪ್ ನೋಡಿ, ಇದು ಕೊಟ್ಟಿರೋದು. ಇದು ಸ್ಪ್ರೇ ಬಾರ್. ಇದು ಜೆ ಪೈಪ್ ಅಂತ ಕರೀತಾರೆ. ಈ ಫಿಟ್ಟಿಂಗ್ಗೋಸ್ಕರ ಇದಿರೋದು, ಈ ಥರ ಬರುತ್ತೆ. ಆಮೇಲೆ ನೀರು ಸಕ್ ಮಾಡೋದಕ್ಕೆ ಇಂಟರ್ನಲ್ ಒಂದು ಪೈಪ್ ಇದೆ. ಇದನ್ನೆಲ್ಲ ನಾವು ತೆಗೆದಿಟ್ಟು ಮೇನ್ ಪ್ರಾಡಕ್ಟ್ ನೋಡೋಣ. ಈಗ ನಮ್ಮ ಮೇನ್ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡೋಣ. ನೋಡಿ, ಈ ರೀತಿ ಕಾಣಿಸುತ್ತಿದೆ. ಇದು ವಾಟರ್ನ ಇನ್ಲೆಟ್ಟು, ಇದು ಔಟ್ಲೆಟ್. ನೋಡಿ, ಈ ಫಿಲ್ಟರ್ನ ಸ್ಪೆಷಾಲಿಟಿನೇ ಈ ಮೇನ್ ಫಿಟ್ಟಿಂಗ್. ಇದು ಈ ರೀತಿ ಓಪನ್ ಆಗೋದು. ಇದನ್ನ ಮೇನ್ ಮೋಟರ್ ಇದೇನೆ. ಇದರಲ್ಲಿ ನೋಡಿ, ಈ ಥರ ಟ್ರೇ ಕೊಟ್ಟಿರ್ತಾರೆ. ಇಷ್ಟೇ, ಬಾಕ್ಸ್ ಖಾಲಿ ಇದೆ. ಇದು ನಿಮಗೆ ಒಂದು 8 ಇಂಚ್ ಬರುತ್ತೆ ಈ ಬಾಕ್ಸು. ಇದರಲ್ಲಿ ಈ ಥರ ಟ್ರೇ ಕೊಟ್ಟಿದ್ದಾರೆ. ಇದನ್ನು ಓಪನ್ ಮಾಡೋಣ. ಈ ಥರ ಓಪನ್ ಆಗುತ್ತೆ. ಈ ಸ್ಪಾಂಜ್ಗಳನ್ನ ರಿಮೂವ್ ಮಾಡಿ ನಮಗೆ ಬೇಕಾಗಿರೋ ಬಯೋಮೀಡಿಯಾ ಕೂಡ ನಾವು ಇದರಲ್ಲಿ ಫಿಲಪ್ ಮಾಡ್ಕೋಬೋದು. ಜಸ್ಟ್ ಈಸಿ ಇದು ನೋಡಿ. ಇದು ಈ ತೊಡ್ಬಿಟ್ಟು ನೋಡಿ, ಈ ಥರ ಜಸ್ಟ್ ಲಾಕ್ ಮಾಡೋದು ನೋಡಿ.
ತುಂಬಾ ಈಸಿ ಇದೆ ಫಿಟ್ಟಿಂಗ್ ಇದು. ನಾನು ಆವಾಗಲೇ ತಿಳಿಸ್ದಾಗೆ ಇದು ಫಿಶ್ ವೇಸ್ಟ್ ಕಲೆಕ್ಷನ್ ಚೇಂಬರ್ ಇದು. ಇದರಲ್ಲಿ ನೋಡಿ 3 ಸ್ವಿಚ್ ಇದೆ. ಒಂದು ಅಸೆಂಬಲ್ಗೆ, ಒಂದು ಡ್ರೈನು ಮತ್ತು ಇನ್ನೊಂದು ವರ್ಕಿಂಗ್ ಕಂಡೀಷನ್ಗೆ 3 ಸ್ವಿಚ್ ಇದೆ. ಇದು ನೋಡಿ, ಇದು ಕಾಣಿಸುತ್ತೆ 3 ಸ್ವಿಚ್. ಒಂದು ವರ್ಕಿಂಗು, ಒಂದು ಅಸೆಂಬಲ್ ಅಂದರೆ ಇದನ್ನು ಡಿಟ್ಯಾಚ್ ಮಾಡೋದಕ್ಕೆ. ಇದನ್ನು ಈ ಥರ ತಿರುಗಿಸಿ ನೋಡಿ, ಹಿಂದೆಗಡೆ ಒಂದು ನಾಬ್ ಇದೆ ಹಿಂದೆ. ಇದನ್ನು ಪ್ರೆಸ್ ಮಾಡಿದ್ರೆ ನೋಡಿ, ಇದನ್ನು ನಾವು ಈಚೆ ತೆಗಿಬೋದು. ಈ ರೀತಿ ಸುಲಭವಾಗಿ ಈಚೆ ಬಂದ್ಬಿಡುತ್ತೆ. ಮತ್ತು ನಾವು ಅದೇ ರೀತಿ ಇದನ್ನು ಫಿಟ್ ಮಾಡೋದು ನೋಡಿ. ಮತ್ತೆ ಅದೇ ರೀತಿ ಪ್ರೆಸ್ ಮಾಡಿದ್ರೆ ಹಿಂಗೆ ಹೊಟ್ಟೋಗುತ್ತೆ ಅಷ್ಟೇ. ಈ ರೀತಿ ಇದು ಡ್ರೈನು, ಇದು ಅಸೆಂಬಲ್, ಇದು ವರ್ಕಿಂಗ್. ಇಷ್ಟೇ, ಇದು 3 ಆಪ್ಷನ್. ಇದು ಕೂಡ ಡಿಟ್ಯಾಚಬಲ್ಲು ಎಲ್ಲ ನೋಡಿ. ಈ ಪಾರ್ಟ್ ಎಲ್ಲ ಡಿಟ್ಯಾಚ್ ಆಗುತ್ತೆ, ಆರಾಮಾಗಿ ಬರುತ್ತೆ ಈಚೆ. ಇದನ್ನು ನಾವು ಈಸಿಯಾಗಿ ಕ್ಲೀನು ಕೂಡ ಮಾಡ್ಕೋಬೋದು ನೋಡಿ. ಜಸ್ಟ್ ಇದನ್ನು ಈ ಥರ ತಿರುಗಿಸಿದ್ರೆ ಆಯಿತು, ಟೈಟ್ ಆಗುತ್ತೆ. ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿದೆ ನೋಡಿ. ಈ ವೇಸ್ಟ್ ಕಲೆಕ್ಷನ್ ಚೇಂಬರಲ್ಲೇ ನೀವು ಆರಾಮಾಗಿ ಇದರಿಂದ ನೋಡಿ, ಇದನ್ನು ಆನ್ ಮಾಡಿದ್ರೆ ಇದು ಡ್ರೈನ್ ಆಗೋಗುತ್ತೆ. ಇಲ್ಲಿಂದ ಇಲ್ಲಿ ಟ್ಯಾಪ್ ಇದೆ, ಇದು ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ನಿಮಗೆ ಕ್ಲೀನಾಗಿ ಡ್ರೈನ್ ಆಗುತ್ತೆ. ಇಲ್ಲಿ ಆರೋ ಮಾರ್ಕ್ ಕೂಡ ಕೊಟ್ಟಿದ್ದಾರೆ ನೋಡಿ ನೀಟಾಗಿ. ಈ ಫಿಲ್ಟ್ರೇಷನ್ ಚೇಂಬರ್ ಏನಿದೆ, ಇದೇ ಆ್ಯಕ್ಚುಲಿ ಇದ್ರದ್ದು ಇನ್ಲೆಟ್. ಇಲ್ಲಿಂದ ನೀರು ಇನ್ಲೆಟ್ ಇದರಲ್ಲಿ ಹೋಗಿ ಇದರಲ್ಲಿ ಫಿಶ್ ವೇಸ್ಟ್ ಎಲ್ಲ ಕಲೆಕ್ಟ್ ಆಗಿ, ಮತ್ತು ಇದು ಇಲ್ಲಿಂದ ಪಾಸ್ ಆಗಿ ಇದರಿಂದ ಇಲ್ಲಿ ಕನೆಕ್ಷನ್ ಇದೆ, ಒಳಗಡೆ ಕನೆಕ್ಷನ್ ಇದೆ. ಇಲ್ಲಿಂದ ಪಾಸ್ ಆಗಿ ನೀರೆಲ್ಲ ಫಿಲ್ಟ್ರ್ ಆಗಿ ಮತ್ತೆ ಇದರಿಂದ ಔಟ್ಲೆಟ್ ಇದು ಫಿಶ್ ಟ್ಯಾಂಕ್ಗೆ ಹೋಗುತ್ತೆ. ಇಲ್ಲಿಂದ ಇನ್ಲೆಟ್, ಇಲ್ಲಿಂದ ಒಂದು ಪೈಪ್ ಬರುತ್ತೆ ನೋಡಿ. ಇದರಲ್ಲಿ ಕಾಣಿಸ್ದಂಗೆ ನೋಡಿ, ಇದು ಇನ್ಲೆಟ್ ಪೈಪು, ಇದು ಔಟ್ಲೆಟ್. ಈ ರೀತಿ ಇದ್ರ ಮೆಕ್ಯಾನಿಸಮ್ ಇದೆ. YBF 600ನ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ನೋಡೋದಾದರೆ ಇದು 220 ಇಂದ 240 ವೋಲ್ಟ್ಸಲ್ಲಿ ಕೆಲಸ ಮಾಡುತ್ತೆ. ಮತ್ತು ಇದರ ಪವರ್ ಕನ್ಸಂಪ್ಷನ್ನು ಜಸ್ಟ್ 8 ವ್ಯಾಟ್ಸ್ ಅಷ್ಟೇ. ಇದರ ವಾಟರ್ ಔಟ್ಲೆಟ್ಟು ಬಂದು 600 ಲೀಟರ್ಸ್ ಪರ್ ಅವರ್ ಇರುತ್ತೆ. ಇದರದ್ದು ಟೋಟಲ್ ಡೈಮೆನ್ಷನ್, ಪ್ರಾಡಕ್ಟ್ನ ಟೋಟಲ್ ಡೈಮೆನ್ಷನ್ ನೋಡೋದಾದರೆ 225 mm ಇಂಟು 100 mm ಇಂಟು 255 mm. ಇದು ತುಂಬಾ ಕಾಂಪ್ಯಾಕ್ಟ್ ಆಗಿದೆ. ನಿಮಗೆ ಹಿಂದೆಗಡೆ ಮೌಂಟ್ ಮಾಡಿದ್ರೂ ಅಕ್ವೇರಿಯಂಗೆ ಯಾವುದೇ ರೀತಿ ಬಲ್ಕಿ ಫೀಲ್ ಆಗೋದಿಲ್ಲ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.